ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜಾತಿ ಗಣತಿಯ ಜಟಾಪಟಿ. ಸಭೆ ಕರೆದು ಅಹಿಂದ ಸಮುದಾಯದ ಮುಖಂಡರು ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಅಹಿಂದ ಸಮುದಾಯದ ಮುಖಂಡರು ಸಭೆ ನಡೆಸ್ತಾ ಇದ್ದಾರೆ. ಅಹಿಂದ ಸಭೆಗೆ ಶೋಷಿತ ಸಮುದಾಯಗಳ ಒಕ್ಕೂಟ ಕೂಡ ಸಾಥ್ ಕೊಟ್ಟಿದೆ. ಬೆಂಗಳೂರಿನ ಗಾಂಧಿನಗರದಲ್ಲಿರುವಂಥ ಪ್ರದೇಶ ಕುರುಬರ ಸಂಘದ ಕಚೇರಿಯಲ್ಲಿ ಈ ಸಭೆಯನ್ನು ನಡೆಸಲಾಗ್ತಾ ಇದೆ. ಆ ಸಭೆಯಲ್ಲಿ ದಲಿತ ಮುಖಂಡರಿದ್ದಾರೆ, ಅಲ್ಪಸಂಖ್ಯಾತ ಮುಖಂಡರಿದ್ದಾರೆ, OBC ಸಮುದಾಯದ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ಸರ್ಕಾರದ ಮೇಲೆ ಒತ್ತಡ ತರುವ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಒಂದು ಕಡೆಯಲ್ಲಿ ವಿರೋಧಾಭಾಸಗಳಿದ್ದಾವೆ, ಪಕ್ಷಾತೀತವಾಗಿ ವಿರೋಧಗಳು ಇದ್ದಾವೆ, ಪಕ್ಷದಲ್ಲಿಯೂ ಕೂಡ ವಿರೋಧಗಳಿದ್ದಾವೆ, ಜೊತೆಗೆ ಪರವೂ ಕೂಡ ಇದೆ. ಹೀಗಾಗಿ ಜಾತಿ ಗಣತಿ ವರದಿ ಜಾರಿಯಾಗಬೇಕಾ ಬೇಡವಾ ಎನ್ನುವ ನಿಲುವನ್ನು ಸ್ಪಷ್ಟವಾಗಿ ಸರ್ಕಾರ ನಾಳೆ ತೆಗೆದುಕೊಳ್ಳಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಅದಕ್ಕಾಗಿ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ಈ ಮಧ್ಯೆ ಯಾವ ತೀರ್ಮಾನಕ್ಕೆ ಬರಬೇಕು ಎನ್ನುವ ಒತ್ತಡ ಇದೆಯಲ್ಲ, ಆ ಒತ್ತಡವನ್ನು ಹೇರುವಂಥ ಪ್ರಯತ್ನವನ್ನು ನಾನಾ ರೀತಿಯ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ, ವಿವಿಧ ಸಮುದಾಯದ ಮುಖಂಡರು ಮಾಡ್ತಾ ಇದ್ದಾರೆ, ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ, ಸಮುದಾಯದ ಸಂಘಗಳು ಕೂಡ ಮಾಡ್ತಾ ಇದೆ. ಇದೀಗ ಶೋಷಿತ ಸಮುದಾಯ ಸಭೆ ಕರೆದಿದೆ. ಪ್ರದೇಶ ಕುರುಬರ ಸಂಘದಲ್ಲಿ ಸಭೆ ನಡೀತಾ ಇದೆ. ಎಲ್ಲರ ಅಭಿಪ್ರಾಯವನ್ನು ಪಡೆದು ಇವತ್ತು ಸರ್ಕಾರಕ್ಕೆ ಒತ್ತಡ ಹಾಕಬೇಕು. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಒತ್ತಡಗಳಿದ್ದಾವೆ, ಬೇರೆ ಬೇರೆ ಲಾಬಿಗಳಿದ್ದಾವೆ. ಆ ಲಾಬಿಗಳಿಗೆ ಮಣಿಬೇಡಿ. ಈಗ ತಂದಿರುವಂಥ ಜಾತಿ ಜನಗಣತಿ ವರದಿ ಅಥವಾ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಏನು ಕರಿತಿದ್ದೀರಿ ಅದನ್ನು ಬಿಡುಗಡೆ ಮಾಡಿ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ವೈಜ್ಞಾನಿಕವಾದಂಥ ಸಮೀಕ್ಷೆ ನಡೆದಿಲ್ಲ. 10 ವರ್ಷಗಳ ಹಿಂದೆ ಶುರುವಾದಂಥ ಸಮೀಕ್ಷೆಯ ವರದಿ ಈಗ ಅಂಗೀಕಾರ ಮಾಡುವ ಹಂತಕ್ಕೆ ಬಂದಿದೆ. ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ಮಂಡನೆ ಮಾಡಲಾಗಿತ್ತು. ಈಗೀಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಯಾವ್ಯಾವ ಜಾತಿವಾರು ಎಷ್ಟೆಷ್ಟು ಜನ ಇದ್ದಾರೆ, ಲಿಂಗಾಯತರಷ್ಟು ಜನ ಇದ್ದಾರೆ, ಕುರುಬರಷ್ಟು ಜನ ಇದ್ದಾರೆ, ಒಕ್ಕಲಿಗರಷ್ಟು ಜನ ಇದ್ದಾರೆ, ದಲಿತರಷ್ಟು ಜನ ಇದ್ದಾರೆ, ಅಲ್ಪಸಂಖ್ಯಾತರು ಸೇರಿದಂತೆ ಅನೇಕ ವರ್ಗಗಳ ಸಂಖ್ಯೆಯನ್ನು ಇದೀಗ ಸೋರಿಕೆಯಾಗಿದೆ. ಆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಹಂತದಲ್ಲಿ ತಮ್ಮ ಸಂಖ್ಯೆ ಕಡಿಮೆಯಾಗಿದೆ ಅಂತ ಭಾವಿಸಿರುವಂಥ ಕೆಲ ಸಮುದಾಯಗಳು ಈ ಸಮೀಕ್ಷೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಕೆಲ ಸಮುದಾಯಗಳಂತ ಹೇಳಬೇಕಾಗತ್ತೆ. ಯಾಕಂದರೆ ನಾವು ಇಷ್ಟು ದಿನ ನಂಬರ್ 1 ಸ್ಥಾನದಲ್ಲಿದ್ದೀವಿ, ನಂಬರ್ 2 ಸ್ಥಾನದಲ್ಲಿದ್ದೀವಿ ಅಂತ ಅಂದ್ಕೊಂಡಿದ್ರಲ್ಲ, ಎಲ್ಲವೂ ಕೂಡ ಈ ಸಮೀಕ್ಷೆಯಲ್ಲಿ ಬುಡಮೇಲಾಗಿದೆ, ತಲೆ ಕೆಳಗಾಗಿದೆ. ಹೀಗಾಗಿ ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಆ ಸಮುದಾಯಗಳಿದ್ದಂಗಿಲ್ಲ. ಬಟ್ ಅಂಥ ಸಮುದಾಯಗಳ ಒತ್ತಡಕ್ಕೆ ನೀವು ಮಣಿಬೇಡಿ, ಈಗ ತಂದಿರುವಂಥ ಸಮೀಕ್ಷೆಯ ವರದಿಯನ್ನು ಜಾರಿ ಮಾಡಿ ಅಂತ ಹೇಳಿ ಇವತ್ತು ಕುರುಬರ ಸಂಘದಲ್ಲಿ ಶೋಷಿತ ಸಮುದಾಯಗಳ ಒಕ್ಕೂಟ ಸಭೆ ಮಾಡಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ, ಒಂದು ಕಡೆಯಲ್ಲಿ ಜಾತಿ ಜನಗಣತಿಯ ವರದಿ ಅನುಷ್ಠಾನ ಮಾಡಬಾರ್ದು, ಅದು ಅವೈಜ್ಞಾನಿಕವಾಗಿದೆ ಎನ್ನುವ ಮಾತುಗಳಿದ್ದಾಗ ಇದೀಗ ಶೋಷಿತ ಸಮುದಾಯಗಳ ಒಕ್ಕೂಟ ಆ ಸಮಿತಿಯ ವರದಿಯನ್ನು ಜಾರಿ ಮಾಡಲೇಬೇಕು ಅಂತ ಹೇಳಿ ಒತ್ತಡವನ್ನು ಏರ್ತಾ ಇದೆ. ಈ ಒತ್ತಡ ತಂತ್ರದ ಮಧ್ಯೆ ನಾಳೆ ಸರ್ಕಾರ ತೆಗೆದುಕೊಳ್ಳುವಂಥ ತೀರ್ಮಾನ ಬಹಳ ಗಮನ ಸೆಳೀತಾ ಇದೆ. ಶಿವಕುಮಾರ್, ದಶರಥ, ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ವರದಿ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಸೊ ಹಾಗಾಗಿ ಈಗಾಗಲೇ ಅದಕ್ಕೆ ಸಾಕಷ್ಟು ಪರವಿರೋಧ ಚರ್ಚೆಗಳು ಕೂಡ ಶುರುವಾಗಿದೆ. ಲಿಂಗಾಯತ ಒಕ್ಕಲಿಗ ಸಮುದಾಯ ಈಗಾಗಲೇ ವಿರೋಧವನ್ನು ಮಾಡ್ತಾ ಇದೆ. ಬೇರೆ ಅಹಿಂದ ಸಮುದಾಯಗಳು ಗಣತಿಯನ್ನು ನೀವು ವರದಿಯನ್ನು ಜಾರಿ ಮಾಡಬೇಕು ಅಂತೇಳಿ ಅವರು ಕೂಡ ಒಂದು ಕಡೆ ಒತ್ತಡವನ್ನು ತರ್ತಾ ಇದ್ದಾರೆ. ಇದೀಗ ಕುರುಬರ ಸಂಘದಲ್ಲಿ ಅಹಿಂದ ಸಮುದಾಯಗಳ ಸಂಘಟನೆಗಳ ಮುಖಂಡರುಗಳು ಸಭೆಯನ್ನು ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಜಾತಿ ಗಣತಿಯನ್ನು ಮತ್ತೆ ಪೆಂಡಿಂಗ್ ಇಡೋದು ಬೇಡ, ಜಾತಿ ಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ನಾವು ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು. ಅನಿವಾರ್ಯವಾದರೆ ಸಂಪುಟ ಸಭೆಯ ನಂತರದಲ್ಲಿ ನಾವು ದೆಹಲಿಗೆ ಭೇಟಿಯನ್ನು ಕೊಟ್ಟು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಒತ್ತಡವನ್ನು ತರಬೇಕು ಅಂತೇಳಿ ಈಗಾಗಲೇ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ಚರ್ಚೆಗಳ ಸಭೆಯನ್ನು ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಸಾಕಷ್ಟು ಒತ್ತಡಗಳು ಕೂಡ ಬರ್ತಾ ಇದೆ. ಹಾಗೆ ಮತ್ತೊಂದು ಕಡೆ
ಇವತ್ತು ಇನ್ನೊಂದು ಕಡೆ ಅಹಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ OBC ಸಮುದಾಯದ ನಾಯಕರು ಕೂಡ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. HM ರೇವಣ್ಣ, ಸಂತೋಷ್ ಲಾಡ್ ಸೇರಿದಂತೆ ಹಲವು ನಾಯಕರು ಇವತ್ತು ಸುದ್ದಿಗೋಷ್ಠಿಯ ಮೂಲಕ ಈ ಜಾತಿ ಗಣತಿಯ ವರದಿಯ ಬಗ್ಗೆ ಅವರು ಕೂಡ ಮಾತನಾಡಲಿದ್ದಾರೆ. ಬಹುತೇಕವಾಗಿ ಅವರು ಕೂಡ ಜಾತಿ ಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲೇ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನು ಕೊಡಬಹುದು. ಇನ್ನೊಂದು ಕಡೆ ಏನು ದಲಿತ ಸಮುದಾಯದ ಸಚಿವರು ಕೂಡ ಇವತ್ತು ರಾತ್ರಿ ಸಭೆಯನ್ನು ಸೇರೋದಕ್ಕೆ ಅವರು ಕೂಡ ಮತ್ತೊಂದು ಕಡೆ ಮುಂದಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಹಾಗೆ ಪರಮೇಶ್ವರ್ ರಾಜಣ್ಣ ಅವರು ಕೂಡ ಸಭೆಯನ್ನು ನಡೆಸೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ನಿನ್ನೆ ಒಕ್ಕಲಿಗ ಸಮುದಾಯದ ಶಾಸಕರ ಸಭೆಯಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಅದರ ಆಧಾರದ ಮೇಲೆ ಇವತ್ತು ಅವರು ಕೂಡ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ. ನಾಳೆ ಸಂಪುಟ ಸಭೆಯಲ್ಲಿ ನಮ್ಮ ತೀರ್ಮಾನವನ್ನು ಯಾವ ರೀತಿಯಾಗಿ ಅಲ್ಲಿ ಮಂಡಿಸಬೇಕು ಮತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಜಾತಿ ಗಣತಿಯ ವರದಿಯನ್ನು ಅನುಷ್ಠಾನ ಮಾಡುವ ಬಗ್ಗೆ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಯಾವ ರೀತಿಯಾದಂಥ ಒತ್ತಡವನ್ನು ತರಬಹುದು ಮತ್ತು ಸಂಪುಟ ಸಭೆಯಲ್ಲಿ ನಾವು ಯಾವ ವಿಷಯಗಳನ್ನು ಅಲ್ಲಿ ಮಂಡನೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ಹಾಗಾಗಿ ಈ ಜಾತಿ ಗಣತಿ ವರದಿಯ ವಿಚಾರ ಈಗ ಸಮುದಾಯಗಳಲ್ಲಿ ಒಂದು ರೀತಿ ಬೆಂಕಿಯನ್ನು ಹಚ್ಚಿದೆ. ಕೆಲವು ಸಮುದಾಯಗಳು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಸಮುದಾಯಗಳು ವರದಿಯನ್ನು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಈಗ ಒತ್ತಡವನ್ನು ಕೂಡ ತರ್ತಾ ಇದ್ದಾರೆ. ಹಾಗಾಗಿ ನಾಳಿನ ಸಂಪುಟ ಸಭೆಯಲ್ಲಿ ಯಾವ ರೀತಿಯಾದಂಥ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಕಾಂತರಾಜ್ ಅವರ ವರದಿಯನ್ನು ಯಥಾವತ್ತು ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾರಾ ಅಥವಾ ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿರುವಂಥ ಮೀಸಲಾತಿ ಹೆಚ್ಚಳದ ಒಂದು ಶಿಫಾರಸುಗಳೇನಿದೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡುವ ಮೂಲಕ ಈ ಬೀಸುವ ದೊಣ್ಣೆಯಿಂದ ಪಾರಾಗ್ತಾ